ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆ ಮತ್ತು ನೀವು ಬಿತ್ತುವ ಕಾಣಿಕೆ ನಮ್ಮನ್ನು ಬಲಪಡಿಸುತ್ತಿದೆ. ನಿಶ್ಚಯವಾಗಿ ಪರಲೋಕದ ದೇವರು ನಿಮಗೆ ತಕ್ಕ ಫಲವನ್ನು ಅನುಗ್ರಹಿಸುವರು. ಅದು ಮಾತ್ರವಲ್ಲ, ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಇರುತ್ತದೆ. ನೀವು ಬೆಂಗಳೂರಿನಲ್ಲಿ ಇರುವುದಾದರೆ ಈ ಕೂಟಕ್ಕೆ ಕುಟುಂಬವಾಗಿ ಬಂದು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ವಿಶೇಷವಾದ ವಾಗ್ದಾನದ ಸಂದೇಶ ಇರುತ್ತದೆ, ಪ್ರಾರ್ಥನೆ ಇರುತ್ತದೆ. ಅದು ಮಾತ್ರವಲ್ಲ, ಬರುವಂಥ ಕುಟುಂಬಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಲಾಗುವುದು. ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಾವಿರುವಾಗ ಈ ಮೊದಲ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಕಳೆದ 8 ತಿಂಗಳು ದೇವರು ಕಣ್ಮನೆ ಹಾಗೆ ಕಾಪಾಡಿ 9ನೇ ತಿಂಗಳಿಗೆ ದೇವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದು ದಿನವೂ ನಾವು ಜೀವಂತವಾಗಿದ್ದೇವೆ. ಪ್ರತಿಯೊಂದು ದಿವಸವೂ ನಮಗೆ ಒಳ್ಳೆಯ ಆರೋಗ್ಯ ಬಲ ಇದೆ ಎಂಬುದಾಗಿ ಹೇಳಿದ್ರೆ ಅದು ದೇವರ ಕೃಪೆಯಾಗಿದೆ. ಆದುದರಿಂದ ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚಿ ನಾವು ದೇವರಿಗೆ ಸ್ತೋತ್ರದೊಂದಿಗೆ ಈ ಹೊಸ ತಿಂಗಳನ್ನು ಆರಂಭಿಸೋಣ. ಕರ್ತನೇ, ಈ ಸೆಪ್ಟೆಂಬರ್ ತಿಂಗಳಿಗಾಗಿ ನಿಮಗೆ ವಂದನೆ. ಈ ತಿಂಗಳಲ್ಲಿ ದೇವರೇ, ನನ್ನ ಜೀವಿತದಲ್ಲಿ ಅನೇಕ ಮೇಲುಗಳನ್ನು ಮಾಡಲಿಕ್ಕಿದ್ದೀರಾ. ಈ ತಿಂಗಳು ನನ್ನ ಕುಟುಂಬಕ್ಕೆ ಆಶೀರ್ವದಿಸಿ ಕೊಡಲಿಕ್ಕಿದ್ದೀರಾ. ಈ ತಿಂಗಳು ಸ್ವಾಮಿ, ನಿನ್ನ ವಿಶೇಷವಾದ ವಾಗ್ದಾನದ ವಚನವನ್ನು ನನ್ನೊಟ್ಟಿಗೆ ಮಾತನಾಡಿ ಆ ವಾಗ್ದಾನದಂತೆ ನೀವು ನನ್ನನ್ನು ಆಶೀರ್ವಾದ ಮಾಡಲಿಕ್ಕಿದ್ದೀರಾ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಕರ್ತನೇ ದೇವರೇ, ನಿನ್ನ ಜನರ ಸಂಗಡ ಈ ಹೊಸ ತಿಂಗಳ ಮೊದಲ ದಿನ ನೀವು ಮಾತನಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವಚನ ಕೇಳುವಾಗಲೇ ಅನೇಕರ ಶರೀರದಲ್ಲಿ ಸೌಖ್ಯ ಉಂಟಾಗಲಿ. ವಚನ ಕೇಳುವಾಗಲೇ ಅನೇಕರ ಹೃದಯಗಳಲ್ಲಿ ಸಂತೈಸುವಿಕೆ ಉಂಟಾಗಲಿ. ವಚನ ಕೇಳುವಾಗಲೇ ನಿನ್ನ ಮಕ್ಕಳಿಗೋಸ್ಕರವಾಗಿ ಪರಲೋಕ ತೆರೆಯಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀವು ಆಳ್ವಿಕೆ ಮಾಡಿರಿ, ಬಲಪಡಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರತಿಯೊಂದು ತಿಂಗಳು ದೇವರು ನಮಗೆ ಒಂದು ವಾಗ್ದಾನವನ್ನು ಇಟ್ಟಿದ್ದಾರೆ. ಆ ವಾಗ್ದಾನದ ವಚನಗಳು ನಮ್ಮನ್ನು ಉತ್ತೇಜಿಸುತ್ತದೆ, ಬಲಪಡಿಸುತ್ತದೆ. ಅದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ. ನಾವು ಹೊಸ ತಿಂಗಳಲ್ಲಿ ಕಾಲಿಟ್ಟಿದ್ದೇವೆ. ನಮ್ಮ ಜೀವನದಲ್ಲಿ ಪ್ರತಿ ತಿಂಗಳು ಹೊಸ ಸವಾಲುಗಳು, ಹೊಸ ಸಮಸ್ಯೆಗಳು, ಹೊಸ ಪರೀಕ್ಷೆಗಳು ಎದುರಾಗ್ತದೆ. ಆದರೆ ಪ್ರತಿ ತಿಂಗಳು ನಮ್ಮೊಂದಿಗೆ ದೇವರ ವಾಗ್ದಾನವೂ ಕೂಡ ಇದೆ. ಆ ವಾಗ್ದಾನ ವಚನ ನಮ್ಮನ್ನು ಬಲಪಡಿಸ್ತದೆ. ಆ ವಾಗ್ದಾನದ ವಚನ ನಮ್ಮನ್ನು ಆಶೀರ್ವದಿಸ್ತದೆ. ಈ ತಿಂಗಳು ದೇವರು ಕೊಡುವಂಥ ಒಂದು ವಾಗ್ದಾನದ ವಚನ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ. ಜ್ವಾಲೆಯು ನಿನ್ನನ್ನು ದಹಿಸದು. ನೋಡ್ರಿ, ಜೀವನದಲ್ಲಿ ನಾವು ಪ್ರತಿದಿನವೂ ನಾನಾ ಪರಿಸ್ಥಿತಿಗಳಲ್ಲಿ ಹಾದು ಹೋಗಬೇಕಾಗ್ತದೆ. ಕೆಲವೊಮ್ಮೆ ಜಲರಾಶಿ, ಸಮಸ್ಯೆಗಳ ಪ್ರವಾಹ, ಕೆಲವೊಮ್ಮೆ ನೋವು, ಕಷ್ಟಗಳ ಬೆಂಕಿಯ ಅನುಭವದ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಆದರೆ ಎಲ್ಲ ಸಂದರ್ಭಗಳಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ಅದ್ಭುತವಾದಂಥ ವಾಗ್ದಾನ ಏನಂತ ಹೇಳಿದ್ರೆ, ಈಗ ಓದಿಕೊಂಡ ವಚನ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ. ಜ್ವಾಲೆಯು ನಿನ್ನನ್ನು ದಹಿಸದು. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು 4 ಕಾರ್ಯಗಳನ್ನು ಹೇಳುತ್ತಿದ್ದಾರೆ. ಒಂದು, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ. 2, ನೀನು ನದಿಗಳನ್ನು ದಾಟುವಾಗ
ಅವು ನಿನ್ನನ್ನು ಮುಳುಗಿಸುವುದಿಲ್ಲ. 3, ನೀನು ಬೆಂಕಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ. 4, ಜ್ವಾಲೆಯು ನಿನ್ನನ್ನು ದಹಿಸದು. ಮೊದಲನೇದಾಗಿ ನಾವು ನೋಡ್ತೇವೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಪ್ರತಿಯೊಬ್ಬ ದೇವ ಮಕ್ಕಳು ಜಲರಾಶಿಯನ್ನು ದಾಟಲೇಬೇಕು. ಏನಿದು ಜಲರಾಶಿ? ಜಲರಾಶಿ ಎಂದರೆ ದೊಡ್ಡದಾದ ಸಮಸ್ಯೆಗಳು. ನಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಜಲರಾಶಿಯ ಸಮುದ್ರದ ಹಾಗೆ ಇರುತ್ತದೆ. ಎಲ್ಲಿ ನಿಲ್ಲಬೇಕು ಅನ್ನುವುದು ಗೊತ್ತಾಗದ ಒಂದು ಪರಿಸ್ಥಿತಿ. ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಜಲಪ್ರವಾಹದಂತಿರುತ್ತದೆ. ಕೆಲಸ, ಕುಟುಂಬ, ಆರೋಗ್ಯ, ಆರ್ಥಿಕ ಸಮಸ್ಯೆಗಳು ಎಲ್ಲಿಂದಲೋ ಜಲರಾಶಿ ಹಾಗೆ ಬರಬಹುದು. ಆದರೆ ಕರ್ತನು ದೇವರು ಹೇಳುತ್ತಿದ್ದಾರೆ, ಆ ಜಲರಾಶಿಗಳು ನಿನ್ನನ್ನು ಮುಳುಗಿಸಲಾರವು. ಜಲರಾಶಿಯ ಮಧ್ಯದಲ್ಲಿ ದೇವರು ನಿಮ್ಮನ್ನು ಮುಳುಗಲು ಬಿಡುವುದಿಲ್ಲ. ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನು ಹಾದು ಹೋಗುವಾಗ ಅವರ ಮುಂದೆಯೂ ಹಿಂದೆಯೂ ದಾರಿ ಇರಲಿಲ್ಲ. ಆಗ ದೇವರು ಆ ಜಲರಾಶಿಯ ಮಧ್ಯದಲ್ಲಿ ಸಮುದ್ರವನ್ನು ವಿಭಜಿಸಿ ಅದ್ಭುತವಾಗಿ ನಡೆಸಿದರು. ಈ ತಿಂಗಳು ನಿನ್ನನ್ನು ಮುಳುಗಿಸುವುದಕ್ಕೆ ಜಲರಾಶಿಯ ಹಾಗೆ ಅನೇಕ ಸಮಸ್ಯೆಗಳು ಬರಬಹುದು. ಅವುಗಳನ್ನು ನೀನು ದಾಟಬಲ್ಲೆ, ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ದೇವರು ನಿನ್ನ ಎದುರಿನ ಎಲ್ಲ ಸಮುದ್ರವನ್ನು ವಿಭಜಿಸಲಿಕ್ಕಿದ್ದಾರೆ. ಈ ಲೋಕದಲ್ಲಿ ಜೀವಿಸುವಾಗ ಜಲರಾಶಿಯ ಅನುಭವಗಳು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತದೆ. ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಕಷ್ಟನೇ ಬರಬಾರದು, ನೋವುಗಳೇ ಬರಬಾರದು, ಆ ಥರ ಒಂದು ಪ್ರೇಯರ್ ಮಾಡಿ ಪಾಸ್ಟರ್. ಆದರೆ ಯೇಸು ಸ್ವಾಮಿ ಏನು ಹೇಳಿದ್ದಾರೆ ಗೊತ್ತಾ? ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅಂದರೆ ಈ ಲೋಕದಲ್ಲಿ ಕಷ್ಟಗಳಿದೆ. ಆ ಕಷ್ಟಗಳು ಇಲ್ಲ ಅಂತ ದೇವರು ಹೇಳಲಿಲ್ಲ. ಆ ಕಷ್ಟಗಳ ಮಧ್ಯದಲ್ಲಿ ನಾನು ನಿಮಗೆ ಜಯವನ್ನು, ಬಿಡುಗಡೆಯನ್ನು ಕೊಡುತ್ತೇನೆ. ಕ್ರೈಸ್ತ ಮಾರ್ಗವು ಗುಲಾಬಿ ಹೂವಿನಂತೆ ಮೆತ್ತನೆಯ ಹಾಸಿಗೆಯಲ್ಲ, ಉಲ್ಲಾಸಕರವಾದ ಸುಖಭೋಗಕರವಾದ ಮಾರ್ಗವೂ ಅಲ್ಲ. ಕ್ರೈಸ್ತ ಮಾರ್ಗ ಅದು ಇಕ್ಕಟ್ಟಾದ ಮಾರ್ಗ. ಅನೇಕ ಉಪದ್ರವಗಳ ಮಾರ್ಗವಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕಾಗ್ತದೆ. ದೇವ ಮಕ್ಕಳಿಗೆ 2 ವಿಧವಾದ ಕಷ್ಟಗಳಿದೆ. ಒಂದು, ಶರೀರ ಪ್ರಕಾರವಾದ ಕಷ್ಟಗಳು ಉಂಟು. 2, ಆತ್ಮೀಕ ಜೀವಿತದಲ್ಲಿ ಬರುವಂಥ ಕಷ್ಟಗಳು ಉಂಟು. ನೋಡ್ರಿ, ದೇವರ ಮಕ್ಕಳಿಗೆ ಹೊರಗಿನವರಿಂದ ಬರುವ ಕಷ್ಟಗಳೂ ಉಂಟು, ಹಾಗೆಯೇ ಮನೆಯ ಒಳಗಡೆ ಇರುವವರಿಂದ ಕಷ್ಟಗಳು ಬರುತ್ತದೆ. ಆದರೆ ನಾವು ಯಾವುದಕ್ಕೂ ಸೋತು ಹೋಗದೆ ಜಲರಾಶಿಯನ್ನು ದಾಟಿ ಮುನ್ನುಗ್ಗುತ್ತಾ ಇರಬೇಕು. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದಲ್ಲಿ ಕಣ್ಣೀರುಗಳು ಬರಬಹುದು, ಅಂಕು ಡೊಂಕಾದ ಮಾರ್ಗಗಳು ಬರಬಹುದು, ಕೆಲವು ಸಾರಿ ಭಯಂಕರವಾದ ಅಂಧಕಾರದ ಕಾರ್ಗತ್ತಲಿನಲ್ಲಿ ನಡೆದು ಹೋಗಬೇಕಾದ ಅನುಭವಗಳು ಬರಬಹುದು. ಆದರೆ ಒಂದು ಮಾತ್ರ ನಿಶ್ಚಯ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ದೇವರು ಹೇಳುತ್ತಿದ್ದಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಅಂದು ಇಸ್ರಾಯೇಲರನ್ನು ದೇವರು ಫರೋಹನನ ಕೈಯಿಂದ ಬಿಡಿಸಿ ಐಗುಪ್ತದಿಂದ ಹೊರಗೆ ಕರೆತಂದಾಗ ಅವರು ಮೊದಲ ಸಂಧಿಸಿದಂಥ ಒಂದು ಸಮಸ್ಯೆ ಕೆಂಪು ಸಮುದ್ರವನ್ನು. ಆ ಕೆಂಪು ಸಮುದ್ರ ಜಲರಾಶಿ ಹಾಗೆ ಅವರ ಜೀವಿತದಲ್ಲಿ ಬಂದರೆ ಒಂದು ದೊಡ್ಡ ಸಮುದ್ರ, ದೊಡ್ಡ ಅಲೆಗಳು ಇಸ್ರಾಯೇಲರನ್ನು ಮುಳುಗಿಸಿ ಬಿಡುವ ಸಮುದ್ರವಾಗಿ ಅವರ ಮುಂದೆ ನಿಂತಿತ್ತು. ಆದರೆ ಮೋಶೆ, ಇಸ್ರಾಯೇಲ್ ಜನರು ಹಿಂತಿರುಗಿ ನೋಡ್ತಾರೆ, ಫರೋಹನ ಸೈನ್ಯ ಮುಂದೆ ನೋಡ್ತಾರೆ, ಕೆಂಪು ಸಮುದ್ರ, ಕುದುರೆಗಳು, ರಥಗಳು ಅಟ್ಟಾಡಿಸಿಕೊಂಡು ಬರುತ್ತಿದೆ, ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲ ಜಲರಾಶಿಗಳ ಅನುಭವ. ಆದರೆ ಸ್ತೋತ್ರ, ದೇವರು ಏನು ಮಾಡಿದರೆ ಗೊತ್ತಾ? ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿದರು. ನಿಮ್ಮ ಲೈಫಲ್ಲಿ ಕೂಡ ಇದೇ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗುತ್ತಿರಬಹುದಾ? ಎಲ್ಲ ಕಡೆ ನೋಡಿದರೂ ಮುಚ್ಚಲ್ಪಟ್ಟಂಥ ಬಾಗಿಲು, ಎಲ್ಲ ಕಡೆ ನೋಡಿದರೂ ವಿರೋಧತ್ವದ ಅನುಭವಗಳು, ಎಲ್ಲ ಕಡೆ ನೋಡಿದರೂ ಏನು ಮಾರ್ಗನೇ ಇಲ್ಲ ಪಾಸ್ಟರ್. ಆದರೆ
ದೇವ ಸಮ್ಮುಖದಲ್ಲಿ ಒಂದು ಅದ್ಭುತವನ್ನು ಎದುರು ನೋಡು. ಸೈನ್ಯಗಳ ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು. ನಿನ್ನ ಜೀವಿತದಲ್ಲಿ ದೇವರ ಶಕ್ತಿ ಪ್ರಕಟವಾಗುವುದು. ದೇವರು ಮೋಶೆಯೊಟ್ಟಿಗೆ ಮಾತನಾಡಿದರು, ಮೋಶೆ ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಹಾಕು. ನೋಡ್ರಿ, ಅವರ ಜೀವಿತದಲ್ಲಿ ಜಲರಾಶಿ ಆಗಿದ್ದಂಥ ಸಮಸ್ಯೆ ಮೋಶೆ ಆ ಕೋಲನ್ನು ಚಾಚಿದಾಗ ವಿಭಾಗವಾಯಿತಂತೆ. ಎಂಥ ಒಂದು ಅದ್ಭುತ ನೋಡ್ರಿ. ಯಾವ ವಿಜ್ಞಾನಿಗೂ ಮಾಡಲಾಗದ ಒಂದು ದೊಡ್ಡ ಅದ್ಭುತವನ್ನು ದೇವರು ಒಂದೇ ಸೆಕೆಂಡಿನಲ್ಲಿ ತನ್ನ ಮಕ್ಕಳಿಗಾಗಿ ಮಾಡಿದರು. ಅವತ್ತು ಮೋಶೆಯ ಕೈಯಲ್ಲಿ ಒಂದು ಕೋಲಿತ್ತು. ಇವತ್ತು ನಮ್ಮ ಕೈಯಲ್ಲಿ ಏನಿದೆ? ಸತ್ಯವೇದವನ್ನು ಕೊಟ್ಟಿದ್ದಾರೆ, ವಾಕ್ಯವನ್ನು ಕೊಟ್ಟಿದ್ದಾರೆ. ಜಲರಾಶಿಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಆ ವಾಕ್ಯವೆಂಬ ಕೋಲನ್ನು ಚಾಚ್ರಿ ಎಲ್ಲವೂ ನೀಗಿ ಹೋಗುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಸಮಸ್ಯೆಯ ಜಲರಾಶಿಯ ಮಧ್ಯದಲ್ಲಿ ಹಾದು ಹೋಗುವಾಗ ಒಂದು ಅದ್ಭುತವನ್ನು ಎದುರು ನೋಡು. ನಿಶ್ಚಯವಾಗಿ ಇಸ್ರಾಯೇಲರ ಜೀವನದಲ್ಲಿ ಅದ್ಭುತ ಮಾಡಿದ ದೇವರು ನಿನ್ನ ಜೀವಿತದಲ್ಲಿ, ನಿನ್ನ ಬಾಳಲ್ಲಿ ಒಂದು ಅದ್ಭುತವನ್ನು ಮಾಡುವರು. ಇಲ್ಲಿ ದೇವರು ಹೇಳುತ್ತಿದ್ದಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನೋಡ್ರಿ, ನೀನು ನೀರನ್ನು ದಾಟಬೇಕಾದರೂ ಸರಿ, ಅರಣ್ಯ ಮಾರ್ಗದಲ್ಲಿ ನಡೆದರೂ ಸರಿ, ಮುಳ್ಳುಗಳ ಮಧ್ಯದಲ್ಲಿ ನಡೆದರೂ ಸರಿ, ಇವೆಲ್ಲವೂ ಜಲರಾಶಿಯ ಅನುಭವಗಳು. ಈ ಎಲ್ಲ ಅನುಭವಗಳಲ್ಲಿ ದೇವರು ನಮ್ಮ ಸಂಗಡ ಇದ್ದಾರಂತೆ. ನಿಮ್ಮ ಹೋರಾಟದ ಜಲರಾಶಿಗಳ ಮಧ್ಯದಲ್ಲಿ, ನಿಮ್ಮ ಸಮಸ್ಯೆಗಳ ಜಲರಾಶಿಗಳ ಮಧ್ಯದಲ್ಲಿ ಭಯಪಡಬೇಡ್ರಿ. ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದಾರೆ. ಪರಿಸ್ಥಿತಿಗಳು ಬದಲಾಗಬಹುದು. ನಾವು ನಂಬಿದ ಜನರು ನಮ್ಮನ್ನು ಬಿಟ್ಟು ಹೋಗಬಹುದು. ಒಂದು ವೇಳೆ ನಮ್ಮಲ್ಲಿ ಹಣ ಸಂಪತ್ತು ಏನು ಇಲ್ಲದೆ ಇರಬಹುದು. ಭಯಪಡಬೇಡ್ರಿ, ಕರ್ತನು ನಿನ್ನ ಸಂಗಡ ಇದ್ದಾರೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಓ ಸ್ತೋತ್ರ. ಈ ಸೆಪ್ಟೆಂಬರ್ ತಿಂಗಳ ಈ ಮೊದಲ ದಿನದಲ್ಲಿ, ಈ ತಿಂಗಳು ಯಾವೆಲ್ಲ ಜಲರಾಶಿಗಳು ಬರುತ್ತದೆ ಗೊತ್ತಿಲ್ಲ, ಯಾವೆಲ್ಲ ಸಮಸ್ಯೆಗಳು ಬರುತ್ತದೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಶ್ಚಯ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ಕರ್ತನು ನಿನ್ನ ಸಂಗಡ ಇರುವರು. ಎರಡನೇದಾಗಿ ನೋಡಿ, ದೇವರು ಹೇಳ್ತಾ ಇದ್ದಾರೆ, ಓ ಸ್ತೋತ್ರ, ಅದೇ ವಾಕ್ಯ ಯೆಶಾಯ 43:2 ವಚನ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಇಲ್ಲಿ ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ನದಿಗಳನ್ನು ದಾಟುವಾಗ ಅದು ನಿಮ್ಮನ್ನು ಮುಳುಗಿಸುವುದಿಲ್ಲ. ನದಿ ಅಂದರೆ ಏನು? ನಿರಂತರವಾಗಿ ಹರಿದು ಬರುವಂಥ ಸವಾಲುಗಳು. ಕೆಲವೊಂದು ಸಾರಿ ಸಮಸ್ಯೆಗಳು ಒಂದೇ ಸಲ ಬರುವುದಿಲ್ಲ, ಪ್ರತಿದಿನ ಬಂದುಕೊಂಡೇ ಇರುತ್ತದೆ. ಆದರೆ ದೇವರ ವಾಗ್ದಾನವೇನು? ಅವು ನಿಮ್ಮನ್ನು ಮುಳುಗಿಸುವುದಿಲ್ಲಂತೆ. ನೀರನ್ನು ದಾಟುವುದು ಸುಲಭವಾಗಿ ಕಂಡರೂ, ಜಲರಾಶಿಯನ್ನು ದಾಟುವುದು ಸುಲಭವಾಗಿ ಕಂಡರೂ, ನದಿಗಳನ್ನು ದಾಟುವುದು ಬಹಳ ಕಷ್ಟ. ನದಿಗಳಲ್ಲಿ ಎಳೆದುಕೊಳ್ಳುವ ಶಕ್ತಿ ಇದೆ. ಅಲೆಗಳು ಭಯವನ್ನು ಹುಟ್ಟಿಸುತ್ತದೆ. ನದಿಗಳಿಂದ ಬರುವ ಅಲೆಗಳು ಮನುಷ್ಯರನ್ನು ಮುಳುಗಿಸಿ ಬಿಡುತ್ತದೆ. ದಿಢೀರೆಂದು ನದಿಗಳನ್ನು ದಾಟಲು ಆಗುವುದೇ ಇಲ್ಲ. ಅದರಲ್ಲೂ ಈಜು ಬರದೇ ಇದ್ದರೆ ಮರಣವೇ ಗತಿ. ಅದೇ ಸಮಯದಲ್ಲಿ ಕರ್ತನು ತನ್ನ ಮಕ್ಕಳನ್ನು ನೋಡಿ ಪ್ರೀತಿಯಿಂದ ಹೇಳುವಂಥ ಒಂದು ಮಾತು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಒಂದು ಆಮೇನ್ ಹೇಳ್ರಿ. ಕರ್ತನ ನಮ್ಮೊಂದಿಗೆ ಇರುವುದಾದರೆ, ಯೋರ್ದಾನ್ ನದಿ ಬಂದರು, ಸಮಸ್ಯೆಯ ನದಿ ಬಂದರು, ನೀನು ಖಂಡಿತವಾಗಿ ಮುಳುಗಲಾರೆ. ಕಾರಣ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಯೆಹೋಶುವನ ಗ್ರಂಥ 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನರು ಕೆಂಪು ಸಮುದ್ರವನ್ನು ದಾಟಿಕೊಂಡು ಅರಣ್ಯವನ್ನು, ಓ ಸ್ತೋತ್ರ, ದಾಟಿ ಕಾನಾನ್ ದೇಶಕ್ಕೆ ಸಮೀಪಿಸುವ ಸಂದರ್ಭದಲ್ಲಿ, ಅದನ್ನು ಹಾದು ಹೋಗುವ ಸಂದರ್ಭದಲ್ಲಿ, ಕಾನಾನಿಗೆ ಹೋಗುವಾಗ ಯೋರ್ದಾನ್ ನದಿಯು ಅವರಿಗೆ ಅಡ್ಡ ಬಂದಿತ್ತು. ನೀರು ಪ್ರವಾಹವಾಗಿ ಹರಿಯುತ್ತಾ ಇತ್ತು. ಅವರು ಎಷ್ಟೋ ತಡೆಗಳನ್ನು ದಾಟಿ ಬಂದರು. ಈ ಯೋರ್ದಾನ್ ನದಿ ಹೇಳ್ತಾ ಇದೆ, ಹೇ, ನೀವೆಲ್ಲವನ್ನ ದಾಟಿ ಬಂದಿರಬಹುದು, ನನ್ನನ್ನು ದಾಟಿ ಹೋಗಿ ನೋಡೋಣ ಎಂಬುದಾಗಿ ಸವಾಲು ಹಾಕಿರಬಹುದು. ಇಸ್ರಾಯೇಲರಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಯೆಹೋಶುವನಿಗೆ ಏನು ಮಾಡಬೇಕು ಗೊತ್ತಿಲ್ಲ. ನದಿ ದಾಟುವುದು ಹೇಗೆಂಬುದಾಗಿ ಒಂದು ವೇಳೆ ಕಳವಳಗೊಂಡಿರಬಹುದು. ದಡ ಮೀರಿ ಹರಿಯುತ್ತಾ ಇತ್ತಂತೆ. ಯಾವ ನದಿ? ಯೋರ್ದಾನ್ ನದಿ.
ಆದರೆ ಸ್ತೋತ್ರ, ದೇವರು ಯೆಹೋಶುವನೊಟ್ಟಿಗೆ ಮಾತನಾಡಿದ್ರು, ನೀನೇನು ಮಾಡು, ಯಾಜಕರನ್ನು ಸಿದ್ಧಗೊಳಿಸೋ, ಅವರನ್ನು ಏನು ಮಾಡು, ಈ ಮಂಜೂಷ ಪೆಟ್ಟಿಗೆಯನ್ನು ಅವರು ಹೊತ್ತುಕೊಳ್ಳಲಿಕ್ಕೆ ಹೇಳೋ, ಹೊತ್ತುಕೊಂಡು ಆ ನದಿಯಲ್ಲಿ ಕಾಲಿಡ್ರಿ. ಅಯ್ಯೋ, ಸುಮ್ಮನೆ ಮುಟ್ಟಿದ್ರೆ ಅದು ಎಳ್ಕೊಂಡು ಹೋಗುತ್ತೆ, ಸುಮ್ಮನೆ ಅದರ ಹತ್ರ ಹೋದ್ರೆ ಅದು ನಮ್ಮನ್ನು ಸಾಯಿಸಿಬಿಡ್ತದೆ, ಆದರೆ ಅದರೊಳಗೆ ಕಾಲಿಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಈ ತಿಂಗಳು ಕೂಡ ಹಲ್ಲೆಲೂಯ ನದಿಯ ಹಾಗೆ ಇರುವಂಥ ಸವಾಲುಗಳು ನಿಮ್ಮ ಜೀವಿತದಲ್ಲಿ ಈ ವರ್ಷದ ಪ್ರಾರಂಭದ ಜನವರಿ ತಿಂಗಳ ಮೊದಲುಗೊಂಡು ಈ ಸೆಪ್ಟೆಂಬರ್ ತಿಂಗಳವರೆಗೂ ಸ್ತೋತ್ರ ಅನೇಕ ಸವಾಲುಗಳನ್ನು ನೀವು ಕಂಡಿರಬಹುದು. ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೋಡುವ ಸವಾಲನ್ನು ನೀನು ಮುಂದೆ ನೋಡುವುದಿಲ್ಲ. ನಿನಗೆ ಅಡ್ಡವಾಗಿರುವ ಆ ಯೊರ್ದಾನ್ ನದಿಯನ್ನು ವಿಭಾಗಿಸುವುದು ನನ್ನ ಕೆಲಸ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಆ ನದಿಯಲ್ಲಿ ಕಾಲಿಟ್ಟಾಗ ಆ ನದಿಯು ಅವರನ್ನು ಮುಳುಗಿಸಲಿಲ್ಲ. ಸ್ತೋತ್ರ, ಹೇಗೆ ಕೆಂಪು ಸಮುದ್ರದಲ್ಲಿ ಅದ್ಭುತ ನಡೆಯುತ್ತಾ ಅದೇ ವಿಧದ ಒಂದು ಅದ್ಭುತವನ್ನು ಈ ಸ್ಥಳದಲ್ಲಿ ದೇವರು ಮಾಡಿದರು. ಒಣ ನೆಲದಲ್ಲಿ ಅವರು ಯೊರ್ದಾನ್ ನದಿ 2 ಭಾಗವನ್ನು ದೇವರು ಮಾಡಿದ ಮೇಲೆ ಅವರು ನಡೆದುಕೊಂಡು ಹೋದರು. ಈ ತಿಂಗಳು ಕೂಡ ಅನೇಕ ವಿಷಯಗಳಲ್ಲಿ ನಿನ್ನ ತಡೆಗಳನ್ನು ದೇವರು ಒಡೆಯಲಿಕ್ಕಿದ್ದಾರೆ. ನಿನ್ನ ಮುಂದಕ್ಕೆ ಬಿಡದ ಹಾಗೆ ಯಾವುದೆಲ್ಲ ಕಾರ್ಯ ಇತ್ತೋ ಅದನ್ನು ದೇವರು ಒಡೆಯಲಿಕ್ಕಿದ್ದಾರೆ. ಕರ್ತನು ನಿನ್ನ ಮುಂದಾಗಿ ಹೋಗಿ ಎಲ್ಲ ನಿನ್ನನ್ನು ಮುಳುಗಿಸಲಿಕ್ಕೆ ನೋಡಿದಂಥ ಯೊರ್ದಾನ್ ನದಿಯನ್ನೇ ದೇವರು ಏನು ಮಾಡ್ತಾರೆ, ವಿಭಜಿಸಿ ಬಿಡ್ತಾರೆ. ದೇವರು ಏನೋ ಒಂದು ಅದ್ಭುತವನ್ನು ನಿನ್ನ ಲೈಫಲ್ಲಿ ಮಾಡಲಿಕ್ಕಿದ್ದಾರೆ. ಈ ತಿಂಗಳು ನಂಬ ಎಲ್ಲ ಸವಾಲುಗಳನ್ನು ನಾನು ಜಯಿಸುವ ತಿಂಗಳೆಂಬುದಾಗಿ ಹೇಳು. ಯಾಕೆಂದರೆ ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಕೇವಲ ಇಸ್ರಾಯೇಲ್ ಜನರಿಗೆ ಮಾತ್ರವಲ್ಲ, ಒಂದು ದಿನ ಎಲಿಯನು ಸಹ ಅವನು ಪರಲೋಕಕ್ಕೆ ಹೋಗುವ ಸಮಯ ಬಂದಾಗ ಅವನು ಸ್ತೋತ್ರ ಆ ಒಂದು ಕಂಬಳಿಯನ್ನು ತಗೊಂಡು ಇದೇ ಯೊರ್ದಾನ್ ನದಿಯ ಒಳಗೆ ಅವನು ಹೊಡೆದ, ನದಿಯು ವಿಭಾಗವಾಯಿತು. ನದಿಯು ಅವನನ್ನು ಮುಳುಗಿಸಲಿಲ್ಲ. ಅದೇ ರೀತಿ ಆ ಕಂಬಳಿ ಅವನ ಶಿಷ್ಯನಾದ ಎಲೀಷನ ಮೇಲೆ ಬಿತ್ತು. ಆ ಎಲೀಷನು ಇದೇ ನದಿ ತಗೊಂಡು ಅವನು ಕಂಬಳಿ ತಗೊಂಡು ಹೊಡೆದಾಗ ಅವನಿಗೂ ಸಹ ನದಿ ದಾರಿಯನ್ನು ಬಿಟ್ಟಿತ್ತು, ಅವನನ್ನು ಮುಳುಗಿಸಲಿಲ್ಲ. ಪ್ರೀತಿ ಉಳ್ಳ ದೇವಜನರೇ, ಈ ತಿಂಗಳು ಕರ್ತನ ಅದೇ ವಿಧದಲ್ಲಿ ನಿನ್ನ ಲೈಫಲ್ಲಿ ದೇವರು ಮಾಡಲಿಕ್ಕಿದ್ದಾರೆ. ಹೇಗೆ ಇಸ್ರಾಯೇಲರ ಜೀವಿತದಲ್ಲಿ, ಎಲಿಯನ ಜೀವಿತದಲ್ಲಿ, ಎಲೀಷನ ಜೀವಿತದಲ್ಲಿ ಅವರು ನದಿಗಳನ್ನು ದಾಟಿ ಹೋದ್ರು, ಆ ನದಿಯ ನೀರು ಅವರನ್ನು ಮುಳುಗಿಸಲಿಲ್ಲ. ಅದೇ ವಿಧದಲ್ಲಿ ಸ್ತೋತ್ರ, ನಿನ್ನ ಲೈಫಲ್ಲಿ ಹೋರಾಟಗಳು ಬಂದಿರಬಹುದು, ಸವಾಲುಗಳು ಬಂದಿರಬಹುದು, ಅವಮಾನಗಳು ಬಂದಿರಬಹುದು. ಅಯ್ಯೋ ಪಾಸ್ಟರ್, ನಾನು ಯಾಕೆ ಜೀವಿಸಬೇಕು, ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ ಎಂಬುದಾಗಿ ಯೋಚಿಸಿರಬಹುದು. ಹಾಗೆ ಯೋಚಿಸಬೇಡ್ರೆ, ಅದು ದೇವರ ಯೋಚನೆ ಅಲ್ಲ, ಅದು ಸೈತಾನನ ಯೋಚನೆ. ದೇವರ ಅದ್ಭುತವಾದ ವಾಗ್ದಾನವನ್ನು ಅಮ್ಮ ನಿಮಗೋಸ್ಕರವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಪ್ರಿಯ ಸಿಸ್ಟರ್, ದೇವರು ನಿಮಗೋಸ್ಕರವಾಗಿ ಮಾತನಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನಿನ್ನ ನದಿಗಳನ್ನು ದಾಟಿ ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ನೀನು ಭಯಪಡಬೇಡ. ಸ್ತೋತ್ರ, ನದಿ ನಿನ್ನನ್ನು ಕಂಡು ಭಯಪಡುತ್ತದೆ. ಎಷ್ಟೇ ಸಮಸ್ಯೆಗಳು, ಎಷ್ಟೇ ದೊಡ್ಡ ಹೋರಾಟಗಳು ಬರಲಿ, ನೀವು ಹೆದರಬೇಡ್ರಿ. ಕಾರಣ ನದಿಗಳು ನಿಮ್ಮನ್ನು ಮುಳುಗಿಸುವುದಿಲ್ಲ. ಒಂದು ದೇವರು ಹೇಳಿದರು, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ಎರಡನೇದಾಗಿ ದೇವರು ಹೇಳಿದ್ರು, ನೀನು ನದಿಗಳನ್ನು ದಾಟಿ ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಮೂರನೇದಾಗಿ ದೇವರೇ ಹೇಳುತ್ತಿದ್ದಾರೆ, ನೀನು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಯಾರಾದರೂ ಬೆಂಕಿಯಲ್ಲಿ ನಡೆದ್ರೆ ಆ ಬೆಂಕಿ ಅವ್ರನ್ನ ತಾಕೋದಿಲ್ವಾ? ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಬೆಂಕಿಯಲ್ಲಿ ನಡೆದು ಹೋಗುವಾಗಲೂ ಬೆಂಕಿ ನಿನಗೇನು ಮಾಡುವುದಿಲ್ಲ. ಜಲರಾಶಿಯನ್ನು ಹಾದು ಹೋಗಬೇಕಂತೆ, ನದಿಗಳನ್ನು ದಾಟಿ ಹೋಗಬೇಕಂತೆ. ಒಂದು ಜಲರಾಶಿ ದಾಟದ ಮೇಲೆ ಒಂದು ಹ್ಯಾಪಿ ಇತ್ತು, ಈಗ ನದಿ ಬಂತು. ನದಿ ಆದಮೇಲೆ ಏನು ಬಂದಿದ್ದಾರೆ? ಈಗ ಬೆಂಕಿ ಬಂದಿದೆ, ಉರಿ ಬಂದು ನಮ್ಮ ಮುಂದೆ ನಿಂತುಕೊಂಡಿದ್ದೆ. ಉರಿ ಅಂದರೆ ಏನು? ಬೆಂಕಿ ಅಂದರೆ ಭಯಂಕರವಾದ ಶೋಧನೆಗಳು, ಬೆಂಕಿ ಅಂದರೆ ತೀವ್ರವಾದ ಪರೀಕ್ಷೆಗಳು, ತೀವ್ರವಾದ ಸವಾಲುಗಳು. ನೋಡ್ರಿ, ಈ ಉರಿಯ ಮಾರ್ಗವಾಗಿ ನಡೆಯುವುದು ಹೇಗೆಂಬುದನ್ನು
ಅನುಭವವನ್ನು ನಾವು ಭಕ್ತನಾದಂಥ ಯೋಬನ ಜೀವಿತವನ್ನು ನೋಡಿ ನಾವು ಕಲಿಯಬೇಕಾಗ್ತದೆ. ಏಕೆಂದರೆ ಅವನ ಜೀವನದಲ್ಲಿ ಎಲ್ಲ ಚೆನ್ನಾಗೇ ಇತ್ತು, ಪ್ರಾಮಾಣಿಕನಾಗಿದ್ದ, ನೀತಿವಂತನಾಗಿದ್ದ. ಒಂದು ದಿವಸ ಒಂದು ಶೋಧನೆ ಬಂತು ನೋಡ್ರಿ. ಸೈತಾನನ ಪರ್ಮಿಷನ್ ತಗೊಂಡು ಅವನ ಕುಟುಂಬ, ಅವನ ಜೀವಿತವನ್ನು ಹಾಳು ಮಾಡಲಿಕ್ಕೆ ಒಂದೇ ದಿನದಲ್ಲಿ ಎಲ್ಲವನ್ನ ನಷ್ಟಪಡಿಸಿ ಬಿಟ್ಟ. ಎಲ್ಲ ಚೆನ್ನಾಗೇ ಇತ್ತು, ದಿಢೀರ್ ಎಂಬುದಾಗಿ ಪಾಸ್ಟರ್ ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು, ದಿಢೀರ್ ಎಂಬುದಾಗಿ ಪಾಸ್ಟರ್ ಮಕ್ಕಳೆಲ್ಲ ಚೆನ್ನಾಗಿತ್ತು, ದಿಢೀರ್ ಎಂಬುದಾಗಿ ಏನಾಯಿತು ಪಾಸ್ಟರ್ ನನ್ನ ಮಗನ ಕುಟುಂಬ ಚೆನ್ನಾಗಿತ್ತು ಪಾಸ್ಟರ್, ದಿಢೀರ್ ಎಂಬುದಾಗಿ ಏನೋ ಆಯಿತು ಪಾಸ್ಟರ್. ನೋಡ್ರಿ, ಇವೆಲ್ಲವೂ ಉರಿಯಲ್ಲಿ ನಡೆಯುವ ಅನುಭವಗಳು. ಯೋಬನ ಜೀವಿತದಲ್ಲಿ ನೋಡ್ತೇವೆ, 10 ಮಂದಿ ಮಕ್ಕಳನ್ನು ಒಂದೇ ದಿನ ಕಳಕೊಂಡ, ಆಸ್ತಿಯನ್ನು ಕಳಕೊಂಡ, ಸ್ತೋತ್ರ, ಅವನ ಆರೋಗ್ಯವನ್ನು ಕಳಕೊಂಡ. ಅವನ ಜೀವಿತದಲ್ಲಿ ಅವನ ಶರೀರವೆಲ್ಲ ಏನಾಗಿತ್ತಂತೆ, ಮೈಯೆಲ್ಲ ಹುಣ್ಣಾಗಿತ್ತಂತೆ, ಸಹಿಸಲಾರದ ಉರಿ. ಆ ರೀತಿಯ ಬೆಂಕಿಯ ಉಪದ್ರವಗಳ ಮಧ್ಯದಲ್ಲಿ ಸ್ತೋತ್ರ ಭಕ್ತನಾದ ಯೋಬನಿಗೆ ಒಂದು ನಂಬಿಕೆ ಇತ್ತು. ಸ್ತೋತ್ರ, ಅವನ ಸ್ನೇಹಿತರು ಸಂತೈಸುವಿಕೆ ಬಂದು ಅವನನ್ನು ಸತಾಯಿಸಿದರು, ನೀನೇನೋ ಪಾಪ ಮಾಡಿದೀಯ ಯೋಬ ಎಂಬುದಾಗಿ. ಅದರ ಮಧ್ಯದಲ್ಲಿ ಕೂಡ ಹೆಂಡತಿ ಹೇಳಿದ್ಲು, ನೀನು ದೇವರನ್ನ ದೂಷಿಸಿ ಸಾಯಿ ಎಂಬುದಾಗಿ ಹೇಳಿಬಿಟ್ಟು ಹೋಗಿಬಿಟ್ಲು. ಇದೆಲ್ಲ ಅನುಭವ ಏನು ಯೋಬನಿಗೆ? ಬೆಂಕಿಯಲ್ಲಿ ನಡೆಯುವಂಥ ಉರಿಯ ಅನುಭವ. ಪ್ರೀತಿ ಉಳ್ಳ ದೇವ ಜನರೇ, ಈ ರೀತಿ ಉರಿಯುವ ಅನುಭವದಲ್ಲಿ ನೀವು ನಡೆಯುವಾಗ ಆತ್ಮ ಶರೀರ ಸೋತು ಹೋಗುವಂತೆ ಸೈತಾನನು ಮಾಡ್ತಾನೆ. ಆದರೆ ಯೋಬನು ಹೇಳ್ತಾನೆ, ಏನು ಗೊತ್ತಾ, ನನ್ನ ವಿಮೋಚಕನು ಜೀವ ಸ್ವರೂಪನು. ಉರಿಯಲ್ಲಿ ನಡೆಯುವಾಗಲೂ ಸಹ ಯೋಬ ನಂಬಿದ, ನನ್ನ ದೇವರು ಜೀವದಿಂದ ಇದ್ದಾರೆ, ಅವರು ಸಂಗತಿಗಳನ್ನು ಬದಲಾಯಿಸ್ತಾರೆ. ಪ್ರೀತಿ ಉಳ್ಳ ದೇವ ಮಕ್ಕಳೇ, ಒಂದು ವೇಳೆ ನೀವು ಸಹ ಅಗ್ನಿಯ ಮಾರ್ಗವಾಗಿ ನಡೆದರು, ಸ್ತೋತ್ರ, ಅಗ್ನಿಯಂತ ಶೋಧನೆಗಳ ಸ್ತೋತ್ರ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಿದ್ದರೂ ಸಹ ದೇವರು ಹೇಳ್ತಾ ಇದ್ದಾರೆ, ನೀನು ಉರಿಯಲ್ಲಿ ನಡೆದರೂ ಸುಟ್ಟು ಹೋಗಲಾರೆ, ನಾನು ನಿನ್ನ ಜೊತೆ ಇರ್ತೀನಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಕರ್ತರ್ ಸಿಂಗ್ ಎಂಬಂತ ಒಬ್ಬ ಭಕ್ತರಿದ್ದರು. ಅವರು ಬಹಳ ಒಳ್ಳೆ ಸೇವೆ ಮಾಡಿದಂಥ ಸೇವಕರು. ಒಂದು ಸಾರಿ ಅವರು ಟಿಬೇಟ್ ದೇಶಕ್ಕೆ ಹೋದಾಗ ಸುವಾರ್ತೆಯ ನಿಮಿತ್ತವಾಗಿ ಲಾಮಾಗಳು ಅವರನ್ನು ಸೆರೆ ಹಿಡಿದ್ರು. ಅವರಿಗೆ ಚಿತ್ರವಧೆಯನ್ನು ಮಾಡಿದ್ರಂತೆ. ಹೇಗಾದರೂ ಯೇಸು ಸ್ವಾಮಿಯ ಹೆಸರು ನಿನ್ನ ಬಾಯಿಂದ ತೆಗೆಯಲೇಬಾರ್ದು, ಹೇಳಲೇಬಾರ್ದು ಎಂಬುದಾಗಿ ಅನೇಕ ಅವರ ಕಾಲುಗಳಿಗೆ ದೊಡ್ಡ ದೊಡ್ಡ ಸೂಜಿಯನ್ನು ಚುಚ್ಚಿದ್ರಂತೆ. ಅವರ ತಲೆ ಕೆಳಗೆ ಮಾಡಿ ಬಾವಿಯಲ್ಲಿ ಹಾಗೆ ಕೆಳಗೆ ಬೀಳಿಸೋದು, ಮೇಲಕ್ಕೆ ಎಳೆಯೋದು, ಹೀಗೆಲ್ಲ ಮಾಡ್ತಾ ಇದ್ರಂತೆ. ಇದರೆಲ್ಲದರ ಮಧ್ಯದಲ್ಲಿ ಅವರ ಬಾಯಿಂದ ಯೇಸುವೇ ಯೇಸುವೇ ಎಂಬುದಾಗಿ ಸಂತೋಷವಾಗಿಯೇ ಇದ್ರಂತೆ. ಕಬ್ಬಿಣದ ಸರಳನ್ನು ಕಾಯಿಸಿ ಅವರ ಶರೀರದಲ್ಲಿ ಇಟ್ಟು ಗಾಯ ಮಾಡಿದ್ರಂತೆ. ಅವಾಗಲೂ ಸಹ ಅವರಿಗೆ ಬಹಳ ವೇದನೆ ಇತ್ತು. ಅದರ ಮಧ್ಯದಲ್ಲಿ ಸಹ ಅವರು ಸಂತೋಷವಾಗಿದ್ದರಂತೆ. ಸ್ತೋತ್ರ. ಆ ಸಂದರ್ಭದಲ್ಲಿ ಆ ಪ್ರಧಾನ ಒಬ್ಬ ಗುರು ಇದ್ದಂತೆ. ಅವನಿಗೆ ಆಶ್ಚರ್ಯ ಉಂಟು ಮಾಡಿ ಕೇಳಿದಂತೆ, ಅಲ್ಲಪ್ಪ, ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದೇವೆ, ಹೇಗೆ ಇದನ್ನೆಲ್ಲ ತಾಳ್ಕೊಂಡು ಜೀವಿಸ್ತಾ ಇದೆಯಾ? ಆಗ ಭಕ್ತ ಹೇಳಿದಂತೆ, ಕರ್ತರ್ ಸಿಂಗ್, ಇವೆಲ್ಲ ಬೆಂಕಿಯ ಶೋಧನೆಯ ಅನುಭವಗಳು. ನನ್ನ ಯೇಸು ಸ್ವಾಮಿ ಹೇಳಿದ್ದಾರೆ, ನೀನು ಉರಿಯಲ್ಲಿ ನಡೆಯುವಾಗ ಕಂದದಿರುವೆ. ನೀವು ನನಗೇನೇ ಟಾರ್ಚರ್ ಕೊಟ್ಟರು, ಬೆಂಕಿಯ ಅನುಭವಗಳನ್ನು ಕೊಟ್ಟರು, ನನಗೇನು ಆಗೋದಿಲ್ಲ, ಏಕೆಂದರೆ ನಾನು ಯೇಸುವನ್ನು ಪ್ರೀತಿಸುತ್ತಾ ಇದ್ದೇನೆ. ಪ್ರೀತಿ ಉಳ್ಳ ದೇವ ಜನರೇ, ಲೋಕದ ಜನರಿಗೂ ಯೇಸುವನ್ನು ನಂಬಿದ ಜನರಿಗೊಂದು ವ್ಯತ್ಯಾಸವಿದೆ. ಏನು ವ್ಯತ್ಯಾಸ? ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇರುವಾಗ ಏನೇ ಬಂದರೂ ಸ್ವಾಮಿ ನೋಡ್ಕೊಳ್ತಾರೆ, ಏನೇ ಬಂದರೂ ಅವರು ಡೀಲ್ ಮಾಡ್ತಾರೆ. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಅವರೆಲ್ಲವನ್ನು ಮಾಡಿ ಮುಗಿಸ್ತಾರೆ. ಅದಕ್ಕೆ ನೋಡ್ತೇವೆ ಯೋಬನ ಗ್ರಂಥ 23:10 ವಚನದಲ್ಲಿ ಯೋಬನು ಹೇಳ್ತಾನೆ, ಆತನು ನನ್ನ ದಾರಿಯನ್ನು ಬಲ್ಲನು, ಆತನು ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಹೇಗೆ? ಒಳ್ಳೆಯ ಬಂಗಾರ, ಪ್ಯೂರ್ ಗೋಲ್ಡ್, ಬಂಗಾರ, ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ನೋಡ್ರಿ, ನಾವು ಒಂದು ಧೂಳಲ್ಲ, ಮಣ್ಣಲ್ಲ, ದೇವರ ಸಮ್ಮುಖದಲ್ಲಿ ನಾವೇನಾಗಿದ್ದೇವೆ? ಚಿನ್ನವಾಗಿದ್ದೇವೆ, ಬಂಗಾರವಾಗಿದ್ದೇವೆ. ಇವತ್ತು ಬೆಳೆದು ನಾಳೆ ಹಾಳಾಗುವಂಥ ಸೊಪ್ಪಿನ ಪಲ್ಯ ನಾವಲ್ಲ. ನಾವು ಯಾರು? ಸ್ತೋತ್ರ, ದೇವ ಸಮ್ಮುಖದಲ್ಲಿ ಅಮೂಲ್ಯವಾದಂಥ ಜನರು. ನೋಡ್ರಿ, ಈ ಮಣ್ಣು, ಕಲ್ಲು ಇವೆಲ್ಲ ತಗೊಂಡು ಬೆಂಕಿಯಲ್ಲಿ ಹಾಕಿ ಕುಲುಮೆ ಮಾಡೋದಿಲ್ಲ. ಬೆಂಕಿಯಲ್ಲಿ ಏನು ಹಾಕ್ತಾರೆ? ಬಂಗಾರನ ಹಾಕ್ತಾರೆ. ಬೆಂಕಿಯಲ್ಲಿ ಬಂಗಾರ ಹಾಕಿದಷ್ಟು ಏನಾಗತ್ತೆ? ಬಂಗಾರ ಇನ್ನೂ
ಅದು ಶುದ್ಧವಾಗಿರುತ್ತೆ, ಇನ್ನೂ ಅದರ ಹೆಚ್ಚು ಮಾನ್ಯತೆ ಬರ್ತದೆ. ಅದೇ ವಿಧದಲ್ಲಿ ನಾವು ಬೆಂಕಿಯ ಅನುಭವದಲ್ಲಿ ಹಾದು ಹೋಗುವಾಗ ದೇವರೇ ಯಾಕೆ ನನಗೆ ಅಂತ ಕೇಳಬೇಡ್ರಿ. ದೇವರು ನಿಮ್ಮನ್ನು ಪ್ರಕಾಶಿಸಲಿಕ್ಕೆ, ನೀವು ಅಮೂಲ್ಯವಾಗಿದ್ದೀರಲ್ವ, ನಿಮ್ಮನ್ನು ಬೆಂಕಿಯಲ್ಲಿ ಹಾಕಿ ತೆಗೆಯುವಾಗ ಮುಂಚೆ ಇದ್ದದ್ದಕ್ಕಿಂತಲೂ ಈಗ ನೀವು ಬ್ರೈಟ್ ಆಗಲಿಕ್ಕಿದ್ದೀರಾ. ಮುಂಚೆ ಇದ್ದದ್ದಕ್ಕಿಂತಲೂ ಈಗ ಬೆಲೆ ನಿಮಗೆ ಜಾಸ್ತಿ. ಏಕೆಂತ ಹೇಳಿದ್ರೆ ದೇವರು ಸ್ತೋತ್ರ ಅನುಮತಿ ಕೊಟ್ಟರು ಕೂಡ ನಿಮ್ಮ ಲೈಫಲ್ಲಿ ಬೆಂಕಿಯ ಅನುಭವಗಳು ಬರುವಾಗ ಆ ಬೆಂಕಿಯ ಅನುಭವಗಳು ನಿಮ್ಮನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ, ನಿಮ್ಮ ಜೀವಿತವನ್ನು ರೂಪಿಸುವುದಕ್ಕಾಗಿ ಬರ್ತದೆ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀನು ಉರಿಯಲ್ಲಿ ನಡೆಯುವಾಗ ಬೆಂಕಿಯು ನಿನಗೇನು ಮಾಡೋದೇ ಇಲ್ಲ, ನೀನು ಕಂದದಿರುವಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ದೇವರು ನಮ್ಮನ್ನು ಬೆಂಕಿಯಲ್ಲಿ ಹಾಕುವಾಗ ಹೇಗೆ ಆ ಬಂಗಾರವನ್ನು ಬೆಂಕಿಯಲ್ಲಿ ಹಾಕ್ತಾರೋ ಅದರ ಅಶುದ್ಧ ಏನಾಗುತ್ತೆ, ಹೋಗುತ್ತೆ. ಅದರ ಕೊಳೆಯೆಲ್ಲ ನೀಗಿ ಹೋಗ್ತದೆ. ಅದು ಇನ್ನು ಏನಾಗುತ್ತೆ, ಅದು ಶುದ್ಧವಾಗಿ ಮಾರ್ಪಡುತ್ತದೆ. ಹಾಗೆ ನಾವು ನಮ್ಮ ಜೀವಿತದಲ್ಲಿ ಬೆಂಕಿಯ ಅನುಭವದಲ್ಲಿ ಹಾದು ಹೋಗುವಾಗ ದೇವರು ನಮ್ಮನ್ನು ಶುದ್ಧೀಕರಿಸುತ್ತಿದ್ದಾರೆ. ನಾವು ಮೊದಲು ನೋಡಿದೆವು, ನೀನು ಜಲರಾಶಿಯನ್ನ ಹಾದು ಹೋಗುವಾಗ ದೇವರು ನಿನ್ನ ಸಂಗಡ ಇರುವರು. 2 ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. 3, ನೀನು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ. 4ನೇದಾಗಿ ಜ್ವಾಲೆಯು ನಿನ್ನನ್ನು ದಹಿಸದು. ಮೊದಲು ಜಲರಾಶಿ ಬಂತು, 2 ನದಿ ಬಂತು, 3ನೇದು ಬೆಂಕಿ ಬಂತು. ನೋಡ್ರಿ ಎಷ್ಟು ಹಂತಗಳಿದೆ. ನೀನು ಪ್ರಾರಂಭದ ಹಂತದಲ್ಲಿ ಅಯ್ಯೋ ದೇವ್ರು ಅಂತ ಹೇಳಬೇಡ್ರಿ. ನಮ್ಮ ಜೀವಿತದಲ್ಲಿ ಏನು ಬಂದರೂ ಅದನ್ನು ದಾಟಬಹುದು, ಅದನ್ನು ಜಯಿಸಬಲ್ಲೆಬೋ. ಈಗ ದೇವರು ಕೊನೆಯದಾಗಿ ಹೇಳ್ತಾ ಇದ್ದಾರೆ, ಜ್ವಾಲೆಯು ನಿನ್ನನ್ನು ದಹಿಸದು. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನ ಒಂದು ದೊಡ್ಡ ಪ್ರತಿಭೆ ಮಾಡಿ ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು. ಆದರೆ 3 ಜನ ಅಡ್ಡ ಬೀಳಲ್ರಿ. ಯಾರು? ಶದ್ರಕ್, ಮೇಷಕ್, ಅಬೇದ್ನೆಗೋ. ತಿರುಗಿ ಆ ರಾಜನು ಕರೆಸಿಬಿಟ್ಟು ಅವರಿಗೆ ಒಂದು ಆಪ್ಷನ್ ಕೊಡ್ತಾನೆ. ಏನೋ ನಿಮಗೆ ಗೊತ್ತಿಲ್ಲದೆ ಮಾಡಿರ್ಬೋದಪ್ಪ, ಇನ್ನೊಂದು ಚಾನ್ಸ್ ಕೊಡ್ತೇನೆ, ನನಗೆ ಅಡ್ಡ ಬೀಳ್ರಿ. ಅವ್ರು ಹೇಳ್ತಾರೆ, ನೋ, ನಮ್ಮ ಜೀವ ಹೋದರೂ ಪರವಾಗಿಲ್ಲ, ನಾವು ಅಡ್ಡ ಬೀಳೋದಾದರೆ ಯಾರಿಗೆ? ದೇವರಿಗೆ ಮಾತ್ರ ಅಡ್ಡ ಬೀಳ್ತೇವೆ. ಆಲ್ರೆಡಿ ಯಾರು ಅಡ್ಡ ಬೀಳಲ್ವೋ ಅವರನ್ನ ಬೆಂಕಿಯ ಕೆರೆಯಲ್ಲಿ ಹಾಕುವುದಕ್ಕೆ ಒಂದು ಬೆಂಕಿಯ ಕೆರೆಯನ್ನು ರೆಡಿ ಮಾಡಿಟ್ಟಿದ್ದರು. ಈಗ ರಾಜನಿಗೆ ಕೋಪ ಜಾಸ್ತಿಯಾಗಿ ಆಲ್ರೆಡಿ ಬೆಂಕಿ ಕೆರೆ ಏನಿತ್ತೋ ಇನ್ನೂ 7ರಷ್ಟು ಅದನ್ನು ಹೆಚ್ಚಿಸಲಾಯ್ತಂತೆ. ಅದಕ್ಕೆ ಇನ್ನೂ ಅಧಿಕವಾಗಿ ಸೌದೆಯನ್ನು ಹಾಕಿರಬಹುದು, ಸೀಮೆ ಎಣ್ಣೆಯನ್ನು ಹಾಕಿರಬಹುದು, ಏನು ಹಾಕಿದ್ರೆ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಉರಿತಾ ಇತ್ತಂತೆ. ಎಷ್ಟು ಉರಿತಾ ಇತ್ತಂತ ಹೇಳಿದ್ರೆ, ಪೈಲ್ವಾನನ ಹಾಗೆ ಇರುವಂಥ ದೊಡ್ಡ ದೊಡ್ಡ ಬಲಶಾಲಿಗಳು ಇವರನ್ನ ತಗೊಂಡು ಬೆಂಕಿಯಲ್ಲಿ ಹಾಕುವಾಗ ಆ ಪೈಲ್ವಾನರನ್ನೇ ಆ ಬೆಂಕಿ ಸುಟ್ಟು ಹಾಕಿಬಿಡುತ್ತಂತೆ. ಹಾಗಾದರೆ ಆ ಪೈಲ್ವಾನರುಗಳು ಇವರು ಕೋಳಿ ಮರಿ ಎತ್ತಿಕೊಳ್ಳುವ ಹಾಗೆ ಇವ್ರನ್ನ ಎತ್ತಿಕೊಂಡು ಬೆಂಕಿಯ ಕೆರೆಗೆ ಹಾಕಿದ್ರು. ಹಾಕುವಾಗ ಹಾಕಿದವ್ರನ್ನೇ ಸುಟ್ಟು ಅದು ದಹಿಸಿಬಿಡ್ತು. ಹಾಕಿದವ್ರನ್ನೇ ದಹಿಸಿಬಿಡ್ತಂತ ಹೇಳಿದ್ರೆ ಇವರು 3 ಜನರ ಕಥೆ ಏನಾಗಿರಬಹುದು. ಆದರೆ ಬೈಬಲ್ ಹೇಳ್ತದೆ, ಇವರು ಬೆಂಕಿಯ ಒಳಗಡೆ ಹಾಗೇ ಹೋಗ್ತಾ ಇದ್ದಾರೆ. ಹಾಕಿದವರು ಸತ್ತೋಗ್ಬಿಟ್ರು. ಹೋದಾಗ ಇವ್ರಿಗೇನೂ ಆಗಲಿಲ್ಲ. ಆ ಬೆಂಕಿ ಕೇವಲ ಅವರಿಗೆ ಕಟ್ಟಿ ಹಾಕಿದಂಥ ಕಟ್ಟುಗಳನ್ನು ಸುಟ್ಟು ಹಾಕ್ತಂತೆ. ಬೆಂಕಿಗೂ ಗೊತ್ತ್ರಿ ಯಾವುದನ್ನು ಸುಡಬೇಕು, ಯಾವುದನ್ನು ಸುಡಬಾರ್ದು. ಹಾಕಿದ್ದು 3 ಜನ, ಈಗ ಒಳಗಡೆ 4 ಜನ ಇದ್ದಾರೆ. ಆ 4 ಜನ ಬೆಂಕಿಯ ಒಳಗಡೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ದೇವರು ನಿನ್ನ ಸಂಗಡ ಇದ್ದರೆ ಬೆಂಕಿಯ ಹಾಗೆ ಇರುವಂಥ ಸ್ಥಳವನ್ನು ಒಂದು ಏರ್ ಕಂಡೀಷನ್ ಆಗಿ ದೇವರು ಮಾಡಬಲ್ಲರು. ನೋಡ್ರಿ, ಬೆಂಕಿಯ ಕುಂಡದಲ್ಲಿ ಹಾಕಲ್ಪಟ್ಟರೂ ಸಹ ಅವರು ಜ್ವಾಲೆ ಯಾವುದು ದಹಿಸಲಿಲ್ಲ. ದೇವರು ಅವರನ್ನ ಹಾಕಿದ ಮೇಲೆ ಆ ಬೆಂಕಿಯ ಅನುಭವ ಇರುವ ಸ್ಥಳವನ್ನು ದೇವರು ತಂಪಾಗಿ ಮಾಡಿಬಿಟ್ಟರು. ನಮ್ಮ ದೇವರು ಅಗ್ನಿ ಜ್ವಾಲೆಯನ್ನು ಏರ್ ಕಂಡೀಷನ್ ಆಗಿ ಪರಿವರ್ತಿಸಲು ಶಕ್ತನಾದಂಥ ದೇವರು. ಈ ಹೊಸ ತಿಂಗಳಲ್ಲಿ ಬೆಂಕಿಯಂಥ ಅನೇಕ ಅನುಭವವನ್ನು ಹಾದು ಹೋಗುವ ಅನುಭವ ಬಂದರೂ ಭಯಪಡಬೇಡ್ರಿ. ನಿಮ್ಮ ಜೊತೆಯಲ್ಲಿ ದೇವರು ಇದ್ದಾರೆ. ನಿಮ್ಮನ್ನು ಬಿಟ್ಟು ಅವರು ನೋಡುವವರಲ್ಲ. ಆ ಬೆಂಕಿಯ ಒಳಗಡೆ ನೀವು ಹೋಗುವಾಗ ನಿಮ್ಮ ಜೊತೆಯಲ್ಲೇ ಇರೋದಕ್ಕೆ ಪರಲೋಕದಿಂದ ಇಳಿದು ಬಂದರಂತೆ.
ನಂತರ ರಾಜ್ಯನು ಆ ಶದ್ರಕ್ ಮೇಷಕ್ ಅಬೇದ್ನೆಗೋವೆಂಬವರನ್ನ ಆ ಬ್ಯಾಬಿಲೋನ್ ಆ ರಾಜ್ಯದಲ್ಲಿ ಉನ್ನತ ಪದವಿಗೆ ತಂದನಂತೆ. ಪ್ರೀತಿ ಉಳ್ಳ ದೇವಜನರೇ, ನಾವು ಹಾದು ಹೋಗುವ ಪ್ರತಿ ಶೋಧನೆ, ಹಾದು ಹೋಗುವಂಥ ಪ್ರತಿ ಹೋರಾಟ ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ತರುತ್ತದೆ, ಉನ್ನತಿಯನ್ನು ತರುತ್ತದೆ. ಪಾಸ್ಟರ್, ಬಹಳ ಕೆಲಸದಲ್ಲಿ ಒತ್ತಡಗಳು, ನನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳು ಬೆಂಕಿ ಹಾಗೆ ಇದೆ ಪಾಸ್ಟರ್, ಏನು ಮಾಡಬೇಕು ಗೊತ್ತಿಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೀವಿತದಲ್ಲಿ ನೀನು ಬೆಂಕಿಯಲ್ಲಿ ನಡೆಯುವಾಗ ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸುವುದಿಲ್ಲ, ಅದರ ನಿಮಿತ್ತ ನಿನ್ನ ಲೈಫಲ್ಲಿ ಒಂದು ಏಳಿಗೆಯನ್ನು, ಒಂದು ಮೇಲನ್ನು ನಾನು ತರುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಪ್ರೀತಿ ಉಳ್ಳ ದೇವಜನರೇ, ಈ ತಿಂಗಳಲ್ಲಿ ಯಾವ ಪರಿಸ್ಥಿತಿಗಳು, ಯಾವ ಕಾರ್ಯಗಳು ಬರುತ್ತದೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಶ್ಚಯ ಏನಂತ ಹೇಳಿದ್ರೆ, ನೀನು ಮುಳುಗಿ ಹೋಗುವುದಿಲ್ಲ, ದೇವರು ನಿನ್ನ ಸಂಗಡ ಇದ್ದಾರೆ. ನೀನು ಸುಟ್ಟು ಹೋಗುವುದಿಲ್ಲ, ಯೇಸು ಸ್ವಾಮಿ ನಿಮಗೆ ನೆರಳಾಗಿ ನಿಂತಿರುತ್ತಾರೆ. ಓ ಸ್ತೋತ್ರ. ನೀನು ಜಲರಾಶಿಯ ಹಾದು ಹೋಗುವಾಗ ನೀನು ಅದನ್ನು ದಾಟುವೆ, ಏಕೆಂದರೆ ದೇವರ ಕರಗಳು ನಿನ್ನನ್ನು ಹಿಡಿದುಕೊಂಡಿರುತ್ತದೆ. ಈ ತಿಂಗಳು ಈ ವಚನಗಳು, ವಾಗ್ದಾನಗಳನ್ನು ಪ್ರತಿ ದಿವಸ ಹೇಳ್ರೆ, ನಾನು ಜಲರಾಶಿ ಹಾದು ಹೋಗುವಾಗ ದೇವರು ನನ್ನ ಜೊತೆ ಇದ್ದಾರೆ. ನದಿ ದಾಟಿ ಹೋಗ್ತೇನೆ, ಅವು ನನ್ನನ್ನು ಮುಳುಗಿಸುವುದಿಲ್ಲ. ಉರಿಯಲ್ಲಿ ನಡೆಯುತ್ತೇನೆ, ಅದು ನನಗೆ ಏನು ಮಾಡುವುದಿಲ್ಲ. ಜ್ವಾಲೆ ನನ್ನನ್ನು ದಹಿಸುವುದಿಲ್ಲ. ನೋಡ್ರಿ, ಈ 4 ಹೋರಾಟ ಮಾತ್ರ ಅಲ್ಲ, 4 ಕೋಟಿ ಹೋರಾಟಗಳು ಬಂದರೂ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳ್ರಿ, ದೇವರು ನಮ್ಮ ಜೊತೆಯಲ್ಲಿರುವಾಗ ಗೆಲುವು ನಮ್ಮದೇ, ಜಯವು ನಮ್ಮದೇ. ಪ್ರೀತಿ ಉಳ್ಳ ದೇವಜನರೇ, ನೀವು ಯಾವುದೇ ರೀತಿಯ ಹೋರಾಟದಲ್ಲಿದ್ದರೂ ಸರಿ, ಅಂಧಕಾರ ಶಕ್ತಿಗಳ ಮಧ್ಯದಲ್ಲಿ ಒದ್ದಾಡುತ್ತಿದ್ದರೂ ಸರಿ, ಸಿಂಹದಂತೆ ಗರ್ಜಿಸುವ ಜನರ ಮಧ್ಯದಲ್ಲಿದ್ದರೂ ಸರಿ, ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ಇರುತ್ತೇನೆ. ನೀನು ಜಲರಾಶಿ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು. ಈ ತಿಂಗಳ ಮೊದಲ ದಿನದಲ್ಲಿ ನಾವಿರುವಾಗ ಕರ್ತನೇ, ಈ ಅದ್ಭುತವಾದ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಇದು ನನ್ನ ಜೀವಿತದಲ್ಲಿ ಸಂಭವಿಸಲಿ. ನಾನು ನಂಬ್ತೇನೆ ಸ್ವಾಮಿ, ಪ್ರತಿಯೊಂದು ಹೋರಾಟಗಳನ್ನು ನಾನು ಜಯಿಸ್ತೇನೆ, ಗೆಲ್ತೇನೆ. ನಿನ್ನ ಕೃಪೆಯನ್ನು ನನಗೆ ಅನುಗ್ರಹಿಸ್ರೆ ದೇವರೇ. ನಿನ್ನ ನಾಮದ ಬಲದಿಂದ ದೇವರೇ, ನಾನು ಬಲದ ಮೇಲೆ ಬಲವನ್ನು ಹೊಂದಿಕೊಳ್ಳುವಂತೆ ದೇವರೇ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳ್ರಿ. ಈ ತಿಂಗಳು ಅನೇಕ ವಿಷಯಗಳಲ್ಲಿ ದೇವರು ಬಿಡುಗಡೆ ಕೊಡಲಿಕ್ಕಿದ್ದಾರೆ. ಅನೇಕ ವಿಷಯಗಳಲ್ಲಿ ನೀವು ಸಾಕ್ಷೀಕರಿಸಲಿಕ್ಕಿದ್ದೀರಾ. ಕರ್ತನು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಕರ್ತನು ನಿಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ನಿಮ್ಮ ವಿರೋಧವಾಗಿ ಬರುವ ಶತ್ರುಗಳು ಒಂದು ದಾರಿಯಿಂದ ಬಂದರೆ ಅವರು 7 ದಾರಿಯಲ್ಲಿ ಓಡಿ ಹೋಗುವಂತೆ ಕರ್ತನು ಮಾಡಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿ ಮೇಲುಗಳನ್ನು, ನಿಮ್ಮ ಜೀವಿತದಲ್ಲಿ ಒಂದು ದೈವಿಕವಾದ ಆಶೀರ್ವಾದಗಳನ್ನು ಕರ್ತನು ಕೊಡಲಿಕ್ಕಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಹಲ್ಲೆಲೂಯಾ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಕರ್ತನೇ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಾನು ಬಂದಿದ್ದೇನೆ. ಅದ್ಭುತವಾದ ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ. ಜಲರಾಶಿಯನ್ನು ಹಾದು ಹೋಗುವಾಗ ನೀವು ನಮ್ಮ ಜೊತೆಯಲ್ಲಿದ್ದೀರ ಸ್ವಾಮಿ. ನದಿಗಳು ದಾಟುವಾಗ ಅವು ನಮ್ಮನ್ನು ಮುಳುಗಿಸುವುದಿಲ್ಲ. ಬೆಂಕಿ ನಮಗೇನು ಮಾಡೋದಿಲ್ಲ ಸ್ವಾಮಿ. ಜ್ವಾಲೆಯು ನಮ್ಮನ್ನು ದಹಿಸುವುದಿಲ್ಲ. ಕರ್ತನೇ, ಅದ್ಭುತವಾದ ವಾಗ್ದಾನಕ್ಕಾಗಿ ಸ್ತೋತ್ರ ಎಂಬುದಾಗಿ ಈ ಮೊದಲ ದಿನದಲ್ಲಿ ಬಾಯಿಗಳನ್ನು ತೆರೆದು ಚೆನ್ನಾಗಿ ಸ್ತೋತ್ರ ಮಾಡ್ರೆ. ನೀವು ಸ್ತುತಿಸುವಾಗಲೇ ಎಲ್ಲ ಹೋರಾಟಗಳ, ಎಲ್ಲ ಸೈತಾನನ ಕ್ರಿಯೆಗಳು, ಎಲ್ಲ ಕಟ್ಟುಗಳನ್ನು ದೇವರು ಒಡೆದು ಹಾಕುತ್ತಿದ್ದಾರೆ. ದೇವರು ಮುರಿಯುತ್ತಾ ಇದ್ದಾರೆ. ನೀವು ಸ್ತುತಿಸುವಾಗಲೇ ನಿಮ್ಮ ಶರೀರದಲ್ಲೇ ಒಂದು ಸೌಖ್ಯ ಉಂಟಾಗುತ್ತಾ ಇದೆ. ನೀವು ಸ್ತುತಿಸುವಾಗಲೇ ಬಾಯಿ ತೆರೆದು ಯೇಸುವೇ ಎಂಬುದಾಗಿ ಹೇಳುವಾಗಲೇ ನಿಮ್ಮ ಪರವಾಗಿ ಸ್ತೋತ್ರ ದೇವರು ಕ್ರಿಯೆ ಮಾಡುತ್ತಾ ಇದ್ದಾರೆ. ಪರಲೋಕ ನಿಮಗೋಸ್ಕರವಾಗಿ ತೆರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅನೇಕರು ಹೋರಾಟಗಳ ಮಧ್ಯದಲ್ಲಿ ಕೆಲವು ವಿಷಯಗಳನ್ನು ಹೇಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥ ಹೋರಾಟಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಿದ್ದೀರಾ. ಆರ್ಥಿಕ ವಿಷಯದಲ್ಲಿ ತೊಂದರೆಗಳ,
ಸಾಲದ ವಿಷಯಗಳಲ್ಲಿ ತೊಂದರೆಗಳ, ಬಿಸ್ನೆಸ್ನಲ್ಲಿ ಅನೇಕ ಕೈ ಸುಟ್ಟುಕೊಂಡಂಥ ಅನುಭವಗಳು, ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಜೊತೆ ಇರುತ್ತೇನೆ. ಓ ಸ್ತೋತ್ರ, ನೀನು ಮುಳುಗಿ ಹೋಗುವುದಿಲ್ಲ, ಓ ನೀನು ದಹಿಸಿ ಹೋಗುವುದಿಲ್ಲ, ನಾನು ನಿನ್ನನ್ನು ಹೇಗಾದರೂ ಪಾರು ಮಾಡ್ತೇನೆ, ನಿನ್ನ ಲೈಫಲ್ಲಿ ನಾನು ಹೇಗಾದರೂ ಒಂದು ಅದ್ಭುತವನ್ನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಓ ಸ್ತೋತ್ರ, ಬೆಂಕಿಯಲ್ಲಿ ನಡೆದು ಹೋಗುವಾಗ ಅದು ಒಂದು ಓ ಸ್ತೋತ್ರ ಅನುಭವಿಸುವಾಗ ದೇವರು ಅದರ ಮಧ್ಯದಲ್ಲಿ ನಿನಗೋಸ್ಕರವಾಗಿ ಇಳಿದು ಬರ್ತಾರೆ. ನಾಲ್ಕನೆಯ ಮನುಷ್ಯನಾಗಿ ಹೇಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಸಂಗಡ ಇಳಿದು ಬಂದು ಅವರ ಜೊತೆಯಲ್ಲಿ ವಾಕ್ ಮಾಡಿದ್ರು, ಕರ್ತನು ನಿಮ್ಮ ಜೊತೆಯಲ್ಲೇ ನಡೆಯುತ್ತಾರೆ, ನಿಮ್ಮ ಜೊತೆಯಲ್ಲಿ ಬರುತ್ತಾರೆ. ಹಲ್ಲೆಲೂಯಾ. ಇರುವ ಸ್ಥಳದಲ್ಲಿ ನಾನು ಪ್ರಾರ್ಥಿಸುವಾಗಲೇ ನೀವು ಪ್ರಾರ್ಥನೆ ಮಾಡ್ರಿ. ಕರ್ತನ ಅನೇಕ ವಿಷಯಗಳಲ್ಲಿ ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ, ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ಓ ಸ್ತೋತ್ರ, ಈ ನೂತನ ತಿಂಗಳ ಈ ವಾಗ್ದಾನದ ವಚನವನ್ನು ದೇವರೇ ಕೇಳಿಸಿಕೊಳ್ಳುತ್ತಿರುವ ನಿನ್ನ ಜನರ ಮೇಲೆ ಈಗಲೇ ಒಂದು ಅಭಿಷೇಕ ಇಳಿದು ಬರಲಿ, ಈಗಲೇ ದೇವರೇ ನಿನ್ನ ಹಸ್ತ ಇಳಿದು ಬರಲಿ. ಈ ಕ್ಷಣವೇ ನಿನ್ನ ಮಕ್ಕಳಿಗೋಸ್ಕರವಾಗಿ ಪರಲೋಕ ತೆರೆಯಲ್ಪಡಲಿ. ಈ ಕ್ಷಣವೇ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ಎಲ್ಲ ಅವರ ಜೀವಿತದಲ್ಲಿ ಕಾಣಲ್ಪಡುವಂಥ ಸಕಲ ಹೋರಾಟಗಳು, ಸಕಲ ಬಲಹೀನತೆಗಳು, ಸಕಲ ರೋಗಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗೋಗ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ನೀವು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ ದೇವರು, ಜಯ ಕೊಟ್ಟಂಥ ದೇವರು, ಬಿಡುಗಡೆ ಕೊಟ್ಟಂಥ ದೇವರು. ದೇವರೇ, ನಿನ್ನ ನಾಮದಲ್ಲಿ ಸ್ವಾಮಿ ನಾವು ಸ್ವಾಧೀನಪಡಿಸಿಕೊಳ್ತೇವೆ ಸ್ವಾಮಿ. ಈ ತಿಂಗಳು ಅನೇಕರ ಜೀವಿತದಲ್ಲಿ ಅವರು ಹಾದು ಹೋಗುವ ಸಕಲ ಹೋರಾಟಗಳ ಮಧ್ಯದಲ್ಲಿ ನಿಮ್ಮ ಅದ್ಭುತವಾದ ಹಸ್ತವನ್ನು ಚಾಚ್ರಿ, ನಿಮ್ಮ ಅದ್ಭುತವಾದ ಹಸ್ತವನ್ನು ಮುಟ್ರಿ, ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಈ ತಿಂಗಳಲ್ಲಿ ಎಲ್ಲ ನಿನ್ನ ಮಕ್ಕಳ ದೇವರೇ ಕುಟುಂಬ ಜೀವಿತವನ್ನು ಬ್ಲೆಸ್ ಮಾಡಿರಿ. ಅವ್ರು ಮಾಡುವ ಕೈ ಪ್ರಯಾಸಗಳನ್ನು ಆಶೀರ್ವಾದ ಮಾಡಿರಿ. ಮನೆಯ ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗ್ಲಪ್ಪ. ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಬರುವಾಗ, ಕಾಲೇಜ್ಗೆ ಹೋಗುವಾಗ ಬರುವಾಗ ಒಂದು ಪ್ರೊಟೆಕ್ಷನ್ ಇರಲಿ ಸ್ವಾಮಿ. ಓ ಸ್ತೋತ್ರ, ಸಕಲ ಮರಣಕರವಾದ ವ್ಯಾಧಿಯಿಂದ, ಬೇಟೆಗಾರನ ಬಲೆಯಿಂದ ನಿನ್ನ ಮಕ್ಕಳನ್ನು ತಪ್ಪಿಸಿ ಕಾಪಾಡ್ರಿ. ನಿನ್ನ ಮಕ್ಕಳು ಮಾಡುವ ಎಲ್ಲ ಕೈ ಪ್ರಯಾಸದ ದೇವರೇ, ಅವರು ಮಾಡುವ ಕೆಲಸಗಳನ್ನು ನೀವು ಆಶೀರ್ವಾದ ಮಾಡ್ರಿ. ಪ್ರತಿಯೊಂದು ಕಾರ್ಯಗಳಲ್ಲಿ ಒಂದು ಶುಭ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ವಚನದಂತೆ ಈ ತಿಂಗಳು ಪ್ರತಿಯೊಂದರಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಈ ಸೇವೆಗಾಗಿ ಅನೇಕ ಜನರು ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ. ಈ ಸೇವೆಗಾಗಿ ಅನೇಕ ಜನರು ದೇವರೇ ಸ್ತೋತ್ರ ಕಾಣಿಕೆಯನ್ನು ಬಿತ್ತುತ್ತಾ ಇದ್ದಾರೆ. ಅವರೆಲ್ಲರನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡಿಕೊಳ್ತೇನೆ ಸ್ವಾಮಿ. ಅವರನ್ನು, ಅವರ ಕೈ ಪ್ರಯಾಸಗಳನ್ನು, ಕುಟುಂಬವನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಇನ್ನು ಮೇಲ್ಮೆಯಾದ ಕಾರ್ಯಗಳು ಒಬ್ಬೊಬ್ಬರ ಜೀವಿತದಲ್ಲಿ ಸಂಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನ ಸ್ವಾಮಿ ಕರ್ತನೇ, ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಆರಂಭಿಸುವಾಗ ಈ ತಿಂಗಳೆಲ್ಲ, ಈ ಸೆಪ್ಟೆಂಬರ್ ಎಲ್ಲ ದಿನಗಳು ದೇವರೇ ಒಂದೊಂದು ದಿವಸ ದೈವಿಕ ಸಮಾಧಾನ, ಶಾಂತಿ, ದೈವಿಕ ಆಶೀರ್ವಾದವನ್ನು ನಿನ್ನ ಮಕ್ಕಳು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ, ಅದ್ಭುತ ಮಾಡಿರಿ. ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ನೂತನ ತಿಂಗಳದ ಈ ವಾಗ್ದಾನದ ಸಂದೇಶ ನಿಶ್ಚಯವಾಗಿ ನೀವು ಆಶೀರ್ವದಿಸಲ್ಪಟ್ಟಿರುವಿರಿ ಎಂಬುದಾಗಿ ನಾನು ನಂಬಿದ್ದೇನೆ. ಅನೇಕ ಅದ್ಭುತಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ಆಲ್ರೆಡಿ ಇವತ್ತೇ ಒಂದು ಅದ್ಭುತ ನಿಮ್ಮ ಲೈಫಲ್ಲಿ ನಡೆಯಲಿಕ್ಕಿದೆ. ಅದ್ಭುತ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಿಮ್ಮೊಂದಿಗೆ ಸೇರಿ ನಾವು ಕರ್ತನ ನಾಮವನ್ನು ಕೊಂಡಾಡುತ್ತೇವೆ. ಅದು ಮಾತ್ರವಲ್ಲ, ಈ ಸೇವೆಗಾಗಿ ಅನೇಕರು ಪ್ರಾರ್ಥಿಸ್ತಾ ಇದ್ದೀರಾ. ದೇವರ ರಾಜ್ಯಕ್ಕಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೈ ಪ್ರಯಾಸಗಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಇವತ್ತು ಸಂಜೆ 7 ಗಂಟೆಗೆ ಹೊಸ ತಿಂಗಳ ಆಶೀರ್ವಾದ ಕೂಟ ಇದೆ. ಬಂದು ಭಾಗಿಯಾಗ್ರಿ. ಬರುವ ಒಂದೊಂದು ಕುಟುಂಬಕ್ಕಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ,
ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.